ನಮಸ್ಕಾರ ವೀಕ್ಷಕರೇ, ಪಾಕಶಾಸ್ತ್ರ ಚಾನಲ್ಗೆ ಸ್ವಾಗತ. ಇವತ್ತು ಕರಾವಳಿಯ ಸ್ಟೈಲ್ ಅಂದರೆ ನಮ್ಮ ಉಡುಪಿ ಕುಂದಾಪುರ ಸ್ಟೈಲಲ್ಲಿ ನಾನು ಬಂಗಡ ಮೀನು ಸಾರನ್ನು ಮಾಡ್ತಾಯಿದ್ದೆ. ತುಂಬ ಟೇಸ್ಟಿಯಾಗಿ ಬರುತ್ತೆ. ನೀವು ಫಸ್ಟ್ ಟೈಮ್ ಫಿಶ್ ಸಾರು ಮಾಡೋರಿದ್ದರೆ ಈ ಒಂದು ವಿಧಾನದಲ್ಲಿ ಮಾಡ್ಕೊಳ್ಳಿ. ತುಂಬ ಮಸಾಲೆನೂ ಅನಿಸಲ್ಲ, ಟೇಸ್ಟಿಯಾಗಿ ರುಚಿಯಾಗಿ ಬರುತ್ತೆ. ನೀವು ಫಸ್ಟ್ ಟೈಮ್ ಫಿಶ್ ಸಾರು ಮಾಡಿದ್ರೆ ಅಂತಲೇ ಗೊತ್ತಾಗಲ್ಲ. ಹಾಗೆ ಎಲ್ಲರಿಗೂ ಇಷ್ಟ ಆಗುತ್ತೆ. ಈ ಒಂದು ಫಿಶ್ ಕರಿ ಸೂಪರ್ ಟೇಸ್ಟ್ ಕೊಡುತ್ತೆ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇನ್ನೊಬ್ರಿಗೂ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ನಾನು ಹೊಸ ಹೊಸ ರುಚಿಯನ್ನು ಶೇರ್ ಮಾಡ್ತಾ ಇರ್ತೇನೆ. ಅದರ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬಂದುಬಿಡುತ್ತೆ. ನಾನಿಲ್ಲಿ ಬಂಗಡ ಮೀನು ಸಾರು ಮಾಡಲಿಕ್ಕೆ 3 ದೊಡ್ಡ ಬಂಗಡ ಮೀನಿದೆ, ಅಂದರೆ ಅರ್ಧ kg ಆಗುವಷ್ಟು ಬಂಗಡ ಮೀನಿದೆ. ಇಲ್ಲಿ ಇದನ್ನು ಸಾರು ಮಾಡಿ ನಿಮಗೆ ತೋರಿಸ್ತಾ ಇದ್ದೆ. ತುಂಬ ಟೇಸ್ಟಿಯಾಗಿ ಬರುತ್ತೆ. ಈ ಒಂದು ಮಸಾಲೆ ಹಾಕಿ ನೀವು ಸಾರು ಮಾಡಿಕೊಂಡ್ರೆ ನಿಮ್ಗೆ ಅಷ್ಟು ರುಚಿಯಾಗಿ ಬರುತ್ತೆ. ನೀವು ಮತ್ತು ಯಾವ ಮಸಾಲೆ ಇನ್ನು ಹಾಕಲ್ಲ, ಇದೇ ಮಸಾಲೆನ ಹಾಕಿ ಬಂಗಡ ಮೀನು ಸಾರಲ್ಲಿ, ಬೇರೆ ಫಿಶ್ ಆಯಿಲಿ ಇದೇ ಸಾರಲ್ಲಿ ಇದೇ ಮಸಾಲೆ ಹಾಕಿನೇ ಮಾಡ್ಕೊಳ್ತೀರಿ. ಅಷ್ಟು ರುಚಿಯಾಗಿ ಬರುತ್ತೆ. ಫಿಶನ್ನು ಕಟ್ ಮಾಡಿ ವಾಶ್ ಮಾಡ್ಕೊಂಡಿದ್ದೆ. ಈಗ ಉಪ್ಪು ಮತ್ತು ಅರಿಶಿಣದ ಪುಡಿ ಹಾಕಿ ಒಂದು 20 ನಿಮಿಷ ಇದನ್ನು ಸೈಡಲ್ಲಿ ಇಟ್ಕೊಳ್ಳೋಣ. ಈ ರೀತಿ ಉಪ್ಪೆಲ್ಲ ಹಾಕಿ ಇಡೋದ್ರಿಂದ ಉಪ್ಪೆಲ್ಲ ಹೀರ್ಕೊಂಡು ಚೆನ್ನಾಗಾಗುತ್ತೆ ಫಿಶ್ಶು ಟೇಸ್ಟ್ ಮಾಡುವಾಗ. ಒಂದು ಸಣ್ಣ ಬೌಲಲ್ಲಿ 1 ಬೌಲ್ ಆಗುವಷ್ಟು ಹಸಿ ತೆಂಗಿನಕಾಯಿ ತುರಿ, ಅರ್ಧ ಈರುಳ್ಳಿ, 4-5 ಎಸಳು ಬೆಳ್ಳುಳ್ಳಿ ಇದೆ. ಇಲ್ಲಿ ಒಂದು 7-8 ಬ್ಯಾಡಗಿ ಮೆಣಸಿನ್ಕಾಯನ್ನು ತಗೊಂಡಿದ್ದೆ ನಾನು. ನೀವು ಬ್ಯಾಡಗಿ ಮೆಣಸಿನ್ಕಾಯಲ್ಲೇ ಸಾರು ಮಾಡಿ ನೋಡಿ, ಅದ್ರ ಟೇಸ್ಟು ಸೂಪರಾಗಿ ಬರುತ್ತೆ. 1 ಸ್ಪೂನ್ ಆಗುವಷ್ಟು ದೊಡ್ಡ ಸ್ಪೂನಲ್ಲಿ ಕೊತ್ತಂಬರಿ ಕಾಳನ್ನು ಹಾಕ್ತಾಯಿದ್ದೆ. ಒಂದು 1/4 ಚಮಚ ಆಗುವಷ್ಟು ಜೀರಿಗೆ ಹಾಕಿದ್ದೆ. ನಾನು ಮಾಡ್ತಾ ಇರೋದು ಅರ್ಧ kg ಫಿಶ್ಶಿಗೆ. ನೀವು 1 kg ಫಿಶ್ಶು ಅಥವಾ ಜಾಸ್ತಿ ಫಿಶ್ ಮಾಡಿ ತಗೊಬಂದರೆ ಈ ಪ್ರಮಾಣವನ್ನು ಜಾಸ್ತಿ ಮಾಡಿಕೊಳ್ಳಿ. ಒಂದು 10-20 ಮೆಂತ್ಯ ಕಾಳನ್ನು ಹಾಕಿದ್ದೆ. ಒಂದು ಅರ್ಧ ಚಮಚ ಆಗುವಷ್ಟು ಕಾಳು ಮೆಣಸು. ಇವೆಲ್ಲ ಮಸಾಲೆಗಳನ್ನು ನಾನು ಹುರಿದು ಈ ಡಬ್ಬದಲ್ಲಿ ಹಾಕಿ ಇಟ್ಕೊಂಡಿದ್ದು ನೋಡಿ. ಎಲ್ಲ ಡ್ರೈ ಆಗಿ ಹುರಿದಿರುವಂಥ ಮಸಾಲೆಗಳು. ಮೆಣಸಿನಕಾಯಿ ಕೂಡ ಹಾಗೆ ಹುರಿಬೇಕು. ನಾವು ಕಪ್ಪಾಗದ ರೀತಿಯಲ್ಲಿ ಚೆನ್ನಾಗಿ ಅದನ್ನು ಸಣ್ಣ ಉರಿ ಇಟ್ಟು ಎಲ್ಲ ಮಸಾಲೆಯನ್ನು ಹುರ್ಕೊಳ್ಬೇಕು. ಈಗ ಅರ್ಧ ಸ್ಪೂನ್ ಆಗೋಷ್ಟು ಎಳ್ಳು, ಒಂದು 1/4 ಚಮಚ ಆಗೋಷ್ಟು ಗಸಗಸೆ ಹಾಕಿದ್ದೆ. ಇವನ್ನ ನಾನು ಹುರಿದು ಇಟ್ಕೊಂಡಿಲ್ಲ, ಇವಾಗ ಹುರಿದು ಹಾಕ್ತಾಯಿದ್ದೆ ನೋಡಿ. ಇವು ಗಸಗಸೆ ಮತ್ತು ಎಳ್ಳನ್ನು ಹಾಕೋದ್ರಿಂದ ಟೇಸ್ಟು ಸೂಪರಾಗಿ ಬರುತ್ತೆ. 1 ಟೊಮೆಟೊವನ್ನು ನಾನು ಬೇಯಿಸ್ಕೊಂಡು ಹಾಕ್ಕೊಳ್ತೇನೆ. ಈಗ ಇದನ್ನು ಬೇಯಿಸಿ ತಣ್ಣಗಾದ್ಮೇಲೆ ಟೊಮೆಟೊ ಹಾಕ್ತಾ ಇರೋದು. ಒಂದು ಸಣ್ಣ ನಿಂಬೆ ಹುಳಿಯ ಗಾತ್ರದ ಹುಣಸೆ ಹುಳಿ, ಅಂದರೆ ಅರ್ಧ kg ಬಂಗಡ ಮೀನಾಗಿರೋದ್ರಿಂದ 1 kg ಆಗಿದ್ದರೆ ಸ್ವಲ್ಪ ಜಾಸ್ತಿ ಹುಳಿ, ಖಾರ, ಉಪ್ಪು ಎಲ್ಲ ಜಾಸ್ತಿನೇ ಹಾಕ್ಕೊಳ್ಬೇಕು. ಈಗ ಇದು ಮಿಕ್ಸಿ ಬೌಲಿಗೆ ಹಾಕಿ ಎಷ್ಟು ನೈಸ್ ಆಗುತ್ತೆ ಅಷ್ಟು ನೈಸಾಗಿ ರುಬ್ಕೊಳ್ಳಿ. ನಂತರ ನಾನಿಲ್ಲಿ 1 ಈರುಳ್ಳಿ, 1 ಟೊಮೆಟೊ, 2 ಹಸಿಮೆಣಸಿನ್ಕಾಯನ್ನು ಕಟ್ ಮಾಡಿಟ್ಟಿದೆ, 1 ಇಂಚು ಶುಂಠಿಯನ್ನು ಕಟ್ ಮಾಡಿಟ್ಟಿದೆ ಉದ್ದುದ್ದವಾಗಿ. ಈಗ ಮಸಾಲೆಯನ್ನು ಈ ಪಾತ್ರೆಗೆ ಶಿಫ್ಟ್ ಮಾಡ್ಕೊಳ್ಳೋಣ. ಮಾಡಿಕೊಂಡು ಈರುಳ್ಳಿ ಮತ್ತು ಟೊಮೆಟೊವನ್ನು ಹಾಕಿದ್ದೆ. ಹಸಿಮೆಣಸಿನ್ಕಾಯಿ, ಶುಂಠಿಯನ್ನು ಆನಂತರ ಹಾಕ್ಕೊಳ್ತೇನೆ. ಈಗ ಇದಕ್ಕೆ ನೀರನ್ನು ಆ್ಯಡ್ ಮಾಡ್ಕೊಳ್ಳೋಣ. ತುಂಬ ತೆಳ್ಳಗಾಗೋದೇನು ಬೇಡ, ಸ್ವಲ್ಪ ದಪ್ಪವಾಗಿಯೇ ಇರಲಿ. ನೀರನ್ನು ಆ್ಯಡ್ ಮಾಡ್ಕೊಳ್ಬೇಕು. ಮೀನು ಸಾರು ಯಾವತ್ತೂ ದಪ್ಪವಾಗಿದ್ರೇ ಚೆನ್ನಾಗಿರುತ್ತೆ, ತುಂಬ ತೆಳ್ಳಗಾಗಬಾರ್ದು. ಈಗ ರುಚಿಗೆ ತಕ್ಕಷ್ಟು ಈ ಮಸಾಲೆಗೆ ಉಪ್ಪು ಹಾಕ್ಕೊಳ್ಳೋಣ. ಫಿಶ್ಶಿಗೆ ಉಪ್ಪು ಹಾಕಿಟ್ಟಿದ್ದೆ, ನೋಡಿಕೊಂಡು ನಿಮ್ಮ ರುಚಿಗೆ ಅನುಗುಣಕ್ಕೆ ತಕ್ಕಂತೆ ಫಿಶನ್ನು ಹಾಕ್ಕೊಳ್ಬೇಕು, ಇದು ಉಪ್ಪನ್ನು ಹಾಕ್ಕೊಳ್ಬೇಕು. ಈಗ ಚೆನ್ನಾಗಿ ಮಸಾಲೆಯನ್ನು ನಾನು ಕುದಿಸ್ಕೊಂಡಿದ್ದೆ ಫಸ್ಟಿಗೆ. ಈ ಮಸಾಲೆನೂ ಚೆನ್ನಾಗಿ ಕುದೀತಾ ಇದೆ ನೋಡಿ. ಈಗ ಹಸಿಮೆಣಸಿನ್ಕಾಯಿ, ಶುಂಠಿಯನ್ನು ಹಾಕ್ಕೊಂಡಿದ್ದೆ. ಈಗ ಉಪ್ಪು ಮತ್ತು ಅರಿಶಿಣದ ಪುಡಿ ಹಾಕಿಟ್ಟಂಥ ಫಿಶನ್ನು ಹಾಕ್ಕೊಳ್ಳೋಣ. ಹಾಕ್ಬಿಟ್ಟು ಇದನ್ನು ಮತ್ತೆ ಚೆನ್ನಾಗಿ ಇದನ್ನು ಕುದಿಸ್ಕೊಳ್ಬೇಕು. ತುಂಬ ಸಿಂಪಲ್ಲಾಗಿ ಟೇಸ್ಟಿಯಾಗಿರುವಂಥ ಫಿಶ್ ಸಾರು ರೆಡಿ ಆಗುತ್ತೆ ವೀಕ್ಷಕರೇ. ಒಮ್ಮೆ ನೀವು ಟ್ರೈ ಮಾಡ್ಕೊಳ್ಳಿ, ನಿಮಗೆ ಅದರ ರುಚಿ ಗೊತ್ತಾಗುತ್ತೆ. ಖಂಡಿತ ನೀವು ಯಾವುದೇ ಫಿಶ್ ತಗೊಬಂದರೂ ಇದೇ ಮಸಾಲೆಯಲ್ಲೇ ಫಿಶ್ ಸಾರು ಮಾಡ್ಕೊಳ್ತೀರಿ, ಅಷ್ಟು ರುಚಿಯಾಗಿ ಬರುತ್ತೆ. ಸೂಪರಾಗಿರುವಂಥ ಕರಾವಳಿಯ ಸ್ಟೈಲು, ಕುಂದಾಪುರ ಸ್ಟೈಲು ಬಂಗಡ ಮೀನು ಸಾರು ರೆಡಿಯಾಗಿದೆ. ಈಗ ಈ ಒಂದು ವಿಡಿಯೋನ ಇನ್ನೊಬ್ಬರಿಗೂ ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾ ಮಾಡುವ ರೆಸಿಪಿಯ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರಬೇಕಂದ್ರೆ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು.